ಮನೇಲಿ ತುಂಬ್ತಿದಿರಲ್ಲ, ಒಂದಿನಾರು ತೆಗ್ದು ಓದಿದಿರ ಇವನ್ನ? ಸಾಹಿತ್ಯ ಮನೆ ಅಂದ್ಮೇಲೆ ಪುಸ್ತಕದಲ್ಲಿ ಇರ್ಬೇಕಾನೆ. ಪುಸ್ತಕ ಇದ್ರೇನೆ ಮನೆ ಭೂಷಣ. ದಿನ ಕ್ಲೀನ್ ಮಾಡೋದೇ ಆಗೋಗಿದೆ ನನ್ ಕೆಲ್ಸ. ಇನ್ಮೇಲೆ ಒಂದ್ ಪುಸ್ತಕಗಳನ್ನು ಮನೆಗೆ ತರಬೇಡಿ ನೀವು. ತರಲೇಬೇಡ ಅಂತೇಳಿ ನೀನ್ ಹೇಗೆ ತರಲೆ ಮಾಡ್ತಿದ್ಯಾ? ಅದ್ರ ಪಾಡಿಗೆ ಅದಿರುತ್ತೆ ಬಿಡು. ನಿತ್ಯ ಕ್ಲೀನ್ ಮಾಡೋದೇ ಆಗೋಗಿದೆ ನನ್ ಕೆಲ್ಸ ಇಲ್ಲಿ. ಕತೆ ಬರಕ್ಕೆ ಮೂಡೆ ಬರ್ತಿಲ್ಲ ಕಣೆ. ಹೋಗ್ ಚೂರು ಕಾಫಿ ತಗೊಂಡ್ಬರ್ತೀಯಾ? ಇದೇ ಆಗೋಯ್ತು ನಿಮ್ದು. ಮಾಕ್ ಟೆನ್ಷನ್ಗೆ ಕತೆ ಬರೆದು ಕಳಿಸಿ ತಿಂಗಳಾಯ್ತು, ಫಲಿತಾಂಶನೇ ಬಂದಿಲ್ಲ. ಫಲಿತಾಂಶ ಬರೋ ಮಟ್ಟ ನನಗೆ ಮೂಡೆ ಬರಲ್ಲ ಅನ್ಸುತ್ತೆ. ತಗೊಳ್ಳಿ, ಕೆಲ್ಸ ಇಲ್ಲ ಕಾರ್ಯ ಇಲ್ಲ, ಕುಡಿಯೋದು ತಿನ್ನೋದು, ಅದೇನೋ ಸಾಹಿತ್ಯ ಬರೆಯೋದಂತೆ. ಕುಡೀರಿ. ಅಲ್ಲ ಕಣೆ, ನಾನ್ ಬರ್ದಿದ್ದ ಪ್ರೇಮ ಕಥೆಯಿಂದನೇ ತಾನೇ ನೀನ್ ನನ್ನ ಮದುವೆ ಆಗಿದ್ದು. ಅವಾಗ ನೀವು ಸುಮ್ಮನಿರಿ. ಕತೆ ಬರೆಯೋರು, ಸಾಹಿತ್ಯ ಬರೆಯೋರು ಅಂದ್ರೆ ನನ್ಗೆ ಅವಾಗ ಸಮಾಜಕ್ಕೆ ಬೇಕಾದವರು ಅಂತ ಒಂದು ದೊಡ್ಡ ಕಲ್ಪನೆ ಇತ್ತು. ಇವಾಗ ನೀವು ಬರೆಯೋ ಸಾಹಿತ್ಯಕ್ಕೆ ಒಂದ್ ನಯ ಪೈಸೆ ಕೂಡ ಇಲ್ಲ. ಏನ್ ಪ್ರಯೋಜನ? ಇವತ್ತಿನ ಪೇಪರ್ ಬರ್ಲಿ ಕಣೆ, ವಿಶ್ವ ಎಷ್ಟು ದೊಡ್ಡ ಸಾಹಿತ್ಯ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನೋಡ್ತೀನಿ ನಾನು. ನಿತ್ಯ ಇದನ್ನೇ ಹೇಳ್ತೀರಾ, ವಾರ ಪೂರ್ತಿ ಇದನ್ನೇ ಹೇಳ್ತಿದ್ದೀರಾ. ನಮ್ ಸೋರು ಮಗ ಡಾಕ್ಟರ್ ನಾಗೇಶ್ ಅಂತ ಒಬ್ಬ ಇದ್ದಾನೆ. ಅದೇನೋ 2 ಸಾಲ ಚೀಟಿಯಲ್ಲಿ ಬರ್ದು ಕೊಟ್ಬಿಡ್ತಾನೆ. ಅವನೇ ಎಷ್ಟೋ ದುಡಿತಾನಲ್ರಿ. ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕಣೆ, 2 ಸಾಲಕ್ಕಿಂತ ಜಾಸ್ತಿ ಇರಲ್ಲ ಅದು. ಅದೇನ್ ಪ್ರಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನನಗಂತೂ ಗೊತ್ತಿಲ್ಲ. ಬರೆಯೋ 2 ಸಾಲಿಗೆ 50 ರೂಪಾಯಿ ಕೊಡ್ತಾನೆ ಅಂದ್ಮೇಲೆ ನೀವ್ ಬರೆಯೋ ಸಾಹಿತ್ಯಕ್ಕೆ ಎಷ್ಟು ಮಾತ್ರ ಕೊಡ್ಬೋದು ಅವರು? ಶಾನ್ ಬೋಗ್ರು ಕೂಡ ಇಷ್ಟು ಬರೆಯಲ್ಲ. ಅಲ್ಲ, ಎಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತೀನಿ ಇಳ್ದು. ನಾನ್ ಬರೆಯೋ ಪುಸ್ತಕ ವಾಪಸ್ ಬಂದ್ರೆ ಅದ್ರ ನಂದೇನ್ ತಪ್ಪಿದೆ? ನಾನು ನೋಡ್ತೀನಿ ಇವತ್ತು ಪೇಪರ್ ಬರ್ಲಿ. ಪೇಪರ್ 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 ಬಿಸಿ ಬಿಸಿ ಸುದ್ದಿ. ಪೇಪರ್ ಪೇಪರ್ ಯಾರಿಗುಂಟೋ ಯಾರಿಗಿಲ್ಲ. ಪೇಪರ್ ಅನಿಸ್ ಪೇಪರ್ ಕಳಿಸ್ತು. ಬಂತು. ಏ ವಿಶಾಲು, ಬಾರೆ. ನೀ ತೋರ್ಸಲೇ ಬಂತು, ಬಾರೆ. ನೋಡಿ, ಲಾಸ್ಟ್ ಕಾಲಮ್ ಅದು. ಕೊಡ್ರಿ, ಅದೇನು ಅಂತ ನೋಡ್ತೀನಿ. ಏನ್ರಿ ಇದು? ನಿಮ್ಮ ಹೆಸರು ಪೇಪರ್ ಅಲ್ಲಿ ನಮ್ಮ ಯಜಮಾನ್ರು ಬರ್ದಿರೋ ಸಾಹಿತ್ಯ ಇಂಟರ್ನ್ಯಾಷನಲ್ ಸ್ಟೋರಿ ಕಾಂಪಿಟೇಷನ್ ಸೆಲೆಕ್ಟ್ ಆಗಿದೆ. ಮತ್ತೆ ನಾನ್ ಬರೆಯೋದೇ ಇಂಟರ್ನ್ಯಾಷನಲ್ ಲೆವೆಲ್ಗೆ. ಈ ಲೋಕಲ್ ಜನಕ್ಕೆಲ್ಲ ಅರ್ಥ ಆಗುತ್ತೆ. ಆ ಮಟ್ಟನೇ ಬೇರೆ, ಈ ಮಟ್ಟನೇ ಬೇರೆ. ಇವಾಗ ನಿಮ್ಗಿದು ಬಹುಮಾನ ಬಂದ್ರೆ ಫಾರಿನ್ ಹೋಗ್ಬೇಕಾ? ಹೋಗ್ತೀನಿ ಕಣೆ. ನಾನು ಕಾಲೇಜಲ್ಲಿ ಇದ್ದಾಗ ಒಬ್ಬ ಜ್ಯೋತಿಷ್ಯ ಹೇಳಿದ್ದ, ನೀವು ಫಾರಿನ್ಗೆ ಹೋಗ್ತೀರಾ ಅಂತ. ಏನಂತ? ಒಳ್ಳೆ ಹುಡುಗಿ ಸಿಗ್ತಾಳೆ, ಒಳ್ಳೆ ಹೆಂಡತಿ ಆಗ್ತಾಳೆ ಅಂತ ಹೇಳಿದ್ದ. ಆದ್ರೆ ನಾನು ಹೆಂಡತಿ ತರನೇ ಸಿಗ್ಬೋದಂತ ಬಹಳ ತಲಾಶ್ ಮಾಡ್ದೆ. ನಿಮ್ಮ ಸುಮ್ನಿರ್ರಿ. ಒಳ್ಳೆ ಹುಡುಗಿ ಸಿಗ್ತಾಳೆ, ಒಳ್ಳೆ ಹೆಂಡತಿ ಆಗ್ತಾಳೆ ಅಂತ ಹೇಳ್ಬೇಕಾಯ್ತಾ ಪಾಪಿ. ಆದ್ರೆ ಹೇಳೇ ಇಲ್ಲ. ಆದ್ರೆ ನೀನ್ ಸಿಕ್ಕಿ ಕಣೆ, ಚಿನ್ನದಂತ ಹೆಂಡತಿ. ನಿಮ್ಮ ಸುಮ್ನಿರ್ರಿ. ಮುಂದಕ್ಕೆ ಏನ್ ಹೇಳಿದ್ರು ಅಂತ ಅದನ್ನ ಹೇಳಿ. ನಾನು ಲೋಕಲ್ ಆಗಿ ಸಾಕಷ್ಟು ಕತೆ ಬರ್ದಿರ್ಬೋದು ಕಣೆ. ಆದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬರ್ದಿದ್ದು. ಯಾರಿಗೆ ತಟ್ಟನೆ ಅರ್ಥನೇ ಆಗಲ್ಲ. ಇವತ್ತು ನಾನು ನಮ್ಮ ಆಫೀಸ್ಗೆ ಹೋಗಿ ಎಲ್ರಿಗೂ ಹೇಳ್ತೀನಿ. ಎಲ್ಲರೂ ನನ್ನ ಆಡ್ಕೊಂತಿದ್ರು, ಗಂಡ ಮನೇಲಿ ಹೆಂಡತಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ಅಂತ. ಇವತ್ತು ಎಲ್ರಿಗೂ ನಮ್ಮ ಸ್ಟೇಟಸ್ನ ಹೇಳ್ತೀನಿ ನಾನು. ಇದ್ಯಾನಪ್ಪ? ಬನ್ನಿ ರಾಮಶಾಸ್ತ್ರಿಗಳೇ, ಆಗ್ಲೇ ಬಾಡಿಗೆ ಕೇಳಕ್ ಬಂದ್ಬಿಟ್ರಾ? ಇಲ್ಲಯ್ಯ, ನಿನ್ನೆ ಟಿವಿ ನೋಡಿದ್ಯಾ? ನಮ್ಮ ಮನೇಲಿದೆ ಟಿವಿ. ಟಿವಿಗೆ ಏನ್ ಬಂದಿತ್ತು? ಟಿವಿಗಲ್ಲಯ್ಯ ಬಂದಿದ್ದು. ಟಿವಿ ವಾರ್ತೆಯಲ್ಲಿ ಏನೋ ಬರ್ತಾ ಇತ್ತು. ನಾನು ಸಂಧ್ಯಾ ವಂದನೆ ಮಾಡ್ತಾ ಇದ್ನ. ನಮ್ಮ ಹುಡುಗರೆಲ್ಲ ವಿಶ್ವಾಂಕಲ್ ಎಂದು ಕೂಕೊಂಡ್ರು. ನಾನು ಬಂದು ನೋಡೋ ಅಷ್ಟರಲ್ಲಿ ಶ್ರದ್ಧಾಂಜಲಿ ಫೋಟೋ ಬರ್ತಿತ್ತು ಕಣಯ್ಯ. ನನ್ಗಂತೂ ಕೈ ಕಾಲೇ ಬಿದ್ದೋದಂಗಾಗೋಯ್ತು. ಯಾಕೆ? ನನಗೆ ಶ್ರದ್ಧಾಂಜಲಿ ಅಂತ ಬಿಡ್ತು ಅನ್ನೋ. ಆಮೇಲೆ ಗೊತ್ತಾಯ್ತು ನಿನಗೆ ಯಾವ್ದೋ ಬಹುಮಾನ ಬಂದಿದ್ಯಂತೆ. ಹೌದು ಶಾಸ್ತ್ರಿಗಳೇ, ನೋಡಿ ಇವ್ರ ಹೆಸರು ಪೇಪರ್ ನಲ್ಲಿ ಬಂದಿದೆ. ಇಂಟರ್ನ್ಯಾಷನಲ್ ಸ್ಟೋರಿ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದೆ. ಗುರು ಶುಕ್ರ ಇವನಿಗೆ ಚೆನ್ನಾಗಿರೋದಮ್ಮ. ಗುರುಬಲ ಚೆನ್ನಾಗಿರುವಾಗ ಎಂತ ದರಿದ್ರ ಕತೆ ಬರೆದ್ರು ಬಂದೇ ಬರೋದು ಬಿಡು. ನಾನು ಅನ್ಕೊಂಡೆ ಇವ್ರು
ಇವ್ರು ಬರ್ದಿರೋ ಸಾಹಿತ್ಯ ಹೆಂಗ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಯ್ತು ಅಂತ. ನೋಡಿ ನೀನ್ ಗಂಡ ದೊಡ್ಡ ಮನುಷ್ಯ ಕಣಮ್ಮ. ನಾನು ಈವರೆಗೂ ತಪ್ಪು ತಿಳಿದಿದ್ದೆ. ಆಮೇಲೆ ಗೊತ್ತಾಯ್ತು ಈ ಮನುಷ್ಯಂಗೆ ಬಾಡಿಗೆ ಕೊಟ್ಟ ಅಂತ ತಲೆ ಕೆಚ್ಕೋತಾ ಇದ್ದೆ. ಆದ್ರೆ ಈ ಮನುಷ್ಯ ದೊಡ್ಡ ಮನುಷ್ಯ ಅಂತ ಇವಾಗ ಗೊತ್ತಾಯ್ತು ಕಣಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿಗಳೇ. ನೋಡಿ ಇದರಲ್ಲಿ ಅವ್ರ ಹೆಸರು ಎಲ್ಲ ಬಂದಿದೆ. ಶಬ್ಬಾಸ್ ಕಣಯ್ಯ, ಶಬ್ಬಾಸ್, ಚೆನ್ನಾಗಿ ಬರ್ದಿದ್ಯಾ. ಹಿಂಗೆ ಒಂದೆರಡು ಕತೆ ಕಾದಂಬರಿ ಬರ್ದ್ಬಿಡು. ಶಾಸ್ತ್ರಿಗಳೇ ಬಾಡಿಗೆ ಬಾಡಿಗೆ ತಾನೆ ಇರ್ಲಿ ಬಿಡಮ್ಮ, ಕೊಡುವಂತೆ. ನಿಮ್ಮ ಆಶೀರ್ವಾದ. ಸಾರ್ 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 ನಂಬರ್ 420/2 ವಿಶ್ವನಾಥ್ ಅಂದ್ರೆ ಯಾರು ಸಾರ್? ನಾನೇ ವಿಶ್ವನಾಥ, ಬನ್ನಿ ಕುತ್ಕೊಳ್ಳಿ. ಓ, ಕತೆ ಕವನ ಬರೆಯೋರಾ? ನಾನೇ, ಬನ್ನಿ ಬನ್ನಿ. ಏನ್ ಸರ್ ನೆಟ್ಟಿಗೆ ಅಡ್ರೆಸ್ ಕೊಡ್ಬಾರ್ದ ಸರ್? ನಂಬರ್ 420 ಅಂತ ಕೊಟ್ಟಿದ್ದೀರಾ, 420/2 ಅಂತ ಕೊಡಕ್ಕೆ ಏನ್ ಸರ್ ನಿಮ್ಗೆ ಆಯ್ತು? ಹುಡುಕಿ ಸಾಕಾಯ್ತು ಸರ್. ಅದು ಡೋರ್ ಬದಲಾವಣೆ ಮಾಡಿಕೊಟ್ಟಿದ್ದೀವಿ. ಅಷ್ಟಕ್ಕೂ ನೀವ್ಯಾಕೆ ನಾನು ಹುಡುಕ್ತಿದ್ರಿ? ನೀವು ಡೋರ್ ಬದಲಾವಣೆ ಮಾಡಿರ್ಬೇಕಾಗಿತ್ತು ಸರ್. ಲೇ ಗೋಪಿ, ಇದೇ ಮನೆ ಕಣ, ಎಲ್ಲ ತಗೊಂಬ, ಮುಗಿಸ್ಬಿಡೋಣ ಬಾ. ಸದ್ಯ ಹುಡುಕ್ತಲ್ಲ. ವಿಶಾಲು ಮಾಡ್ಕೋ. ವಿಶಾಲು ಬಾರೆ, ಏನೋ ಮುಗಿಸ್ತಾರಂತೆ. ಅರ್ಥ ಆಡ್ತಿದ್ದೀರಾ? ಏನೋ ಮುಗಿಸ್ತಾರಂತ ನೋಡಿ, ಹೆದರಿಕೆ ಆಗ್ತದೆ. ಇಲ್ಲೇ ಯಾರೇ ಇದೆ. ಅದು? ಯಾಕ್ ಬಂದಿರೋದು? ಇವ್ರೇ ನಮ್ಮ ಯಜಮಾನ್ರು. ಮೇಡಮ್, ಯಜಮಾನ್ರು ಅಂದ್ರೆ ಗಂಡ ತಾನೆ? ಹೌದು. ಯಾಕಿಂದ್ರ ಅಲ್ಪನ? ನಿಮ್ಗೆ ಯಾಕೆ? ಮೇಡಮ್, ಯಜಮಾನ್ ಅಂದ್ರೆ ಯಾರ್ ಬೇಕಾದ್ರೂ ಇರ್ಬೋದು ಮೇಡಮ್. ಈ ಮನೆ ಬಾಡಿಗೆದಾದ್ರೆ ಇದಕ್ಕೊಬ್ಬ ಯಜಮಾನ ಇರ್ತಾನೆ. ಹೌದು. ನಾನೇ ಈಕೆ ಪತಿ, ಸಾಕ್ಷಾತ್ ಪತಿ. ಸರ್, ನೀವು ಕೈ ಹಿಡಿದ್ರು ಕಾಲ್ ಹಿಡಿದ್ರು ನಮ್ಗದೆಲ್ಲ ಬೇಕಾಗಿಲ್ಲ ಸರ್. ಸಾಕ್ಷಾತ್ ಪತಿನೂ ಬೇಕಾಗಿಲ್ಲ ಸರ್. ನಾವು ಬಂದಿದ್ದ ಕೆಲಸ ಮುಗಿಸಿದ್ರೆ ಸಾಕು ಸರ್. ಸರ್, ನಾವು ಸನ್ಮಾನ ಸಮರ್ಪಣಾ ಸಂಘದಿಂದ ಬಂದಿದ್ದೀವಿ ಸರ್. ನಿಮಗೆ ಸೆಲೆಕ್ಟ್ ಮಾಡಿದೀವಿ ಸರ್ ಸನ್ಮಾನ ಮಾಡಕ್ಕೆ, ಅದಕ್ಕೆ ಬಂದಿದ್ದೀವಿ. ಹೌದಾ? ಬನ್ನಿ ಬನ್ನಿ ಕುತ್ಕೊಳ್ಳಿ, ಬನ್ನಿ. ಮೇಡಮ್, ನಮ್ಗೆ ಕುತ್ಕೊಳ್ಳೋದು ನಿಂತ್ಕೊಳ್ಳೋದೆಲ್ಲ ಇಲ್ಲ ಮೇಡಮ್. ನಮ್ಗೆ ನಮ್ಮ ಬಾಸ್ ಹೇಳಿದ್ದಾರೆ ಬಾಕ್ಲಲ್ಲೇ ಸನ್ಮಾನ ಮಾಡ್ಬೇಕಂತ. ನಮ್ ಬಂದಿರೋ ಕೆಲಸ ಮುಗಿಸ್ಕೊಳ್ಳೋದೇ ಸಾಕು ನಮ್ಗೆ. ನಾವು ನಿಮ್ಗೆ ಬಾಕ್ಲಲ್ಲೇ ಸನ್ಮಾನ ಮಾಡೋದು. ಬನ್ನಿ ಕುತ್ಕೊಳ್ಳಿ, ಏನಾಗಲ್ಲ. ಇಲ್ಲ ಇಲ್ಲ ಮೇಡಮ್, ಬಂದಿದ್ದ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ನಾವು. ಈ ಶಾಲೆ ಯಾಕೋ ತಂದೆ? ಆ ಫುಟ್ಬಾಲ್ ಪ್ಲೇಯರ್ ಕಿಕ್ಕಪ್ ಓದಿಯಪ್ಪ ಗೋಲ್ ಮಾಡ್ತಾ ಇದ್ದಾನಲ್ಲೋ, ಅವಂದು ಇದು ದೊಡ್ಡ ಶಾಲು, ಸಣ್ಣದೊಂದಿದ್ಯೋ ನೋಡೋ. ಅಯ್ಯೋ ಸಾರ್, ಇವತ್ತು 3-4 ಸನ್ಮಾನ ಮಾಡ್ಬೇಕಲ್ಲ ಸಾರ್. ಅದ್ರಲ್ಲಿ ಇವ್ರು ಶಾಲ್ ತರದೇ ಮರ್ತ್ಬಿಟ್ಟೆ ಸರ್ ನಾನು. ಹೋಗ್ಲಿ ಬಿಡಿ, ಯಾರ್ದೋ ಶಾಲು ನಮ್ಮ ಯಜಮಾನ್ರು ಕೊಟ್ರೆ ನಿಮ್ಗೋ ಸುಮ್ಮನೆ ಇರ್ತಾರ? ನಿಮ್ ಬಾಸ್ ಯಾರು? ಆಗಾಗ ಸಿಕ್ಕವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇರ್ತಾರಲ್ಲ, ಸನ್ಮಾನದ ಸೋಮಯ್ಯನವರು ಅಂತ, ಅವರೇ ನಮ್ ಬಾಸ್. ಓ, ಸನ್ಮಾನ ಸೋಮಯ್ಯನವರ? ಅವಾಗ ಇವಾಗ ಅವ್ರ ಫೋಟೋ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ ಸಾರ್. ನಮ್ಮ ಬಾಸ್ ಫೋಟೋ ವಾರಕ್ಕೆ 2 ಸತಿ ಬರ್ಲೇಬೇಕು, ಇಲ್ಲಾಂದ್ರೆ ನಮ್ಮ ಮೇಲೆ ಎಗರಾಡ್ತಾರೆ. ಓ, ಪ್ರಚಾರ ಪ್ರಿಯರು. ಓ ಸರ್, ತಿಂಗಳಿಗೆ 25 ಜನಕ್ಕೆ, ವರ್ಷಕ್ಕೆ 300 ಜನಕ್ಕೆ, 10 ವರ್ಷಗಳಲ್ಲಿ 3000 ಜನಕ್ಕೆ ಬಾಗ್ಲಲ್ಲೇ ಸನ್ಮಾನ. ದಾಖಲೆಗೋಸ್ಕರ ಸನ್ಮಾನ? ಹೌದು ಸರ್, ಅದೇ ಅಲ್ವಾ ನಮ್ ಕಸ್ಬು. ಲೇ ರಾಜೀವ, ಮೇಡಮ್ ಒಂದು ಡ್ರೇಪ್ ಕೊಡಿ ಮೇಡಮ್ ಸನ್ಮಾನ ಮಾಡಕ್ಕೆ. ಲೇ ರಾಜೀವ, ಅಷ್ಟೊತ್ತಿಗೆ ಸರ್ತು ಬಯೋಡಾಟಾ ಬರ್ಕೊಳ್ಳೋ. ನೋಡು ನೋಡು ಮಾರಿಯ, ನೋಡ್ಕೊಡು. ನೋಡೋ ಸರ್ತು ಬಯೋಡಾಟಾ ಬರ್ಕೊಳ್ಳೋ. ಸರ್, ನಿಮಗೆ ಅದೇನೇನೋ ಬಂದಿದೆ ಅಂತೆ ಸರ್. ಸ್ವಲ್ಪ ಹೊಸ ಹೇಳಿ ಸರ್. ಸರ್, ಕನ್ನಡಕ್ಕೋಸ್ಕರ ಅದೇನೇನೋ ಮಾಡಿದಿರಂತಲ್ಲ, ಅದೇನು ಸರ್ ಸ್ವಲ್ಪ ಹೇಳಿ ಸರ್. ಅದ ನಾನೇನೇನೋ ಮಾಡಿಲ್ಲಪ್ಪ. ನಾನು ಬರ್ದಿರೋ ಕತೆಗೆ ಬಹುಮಾನ ಬಂದಿದೆ ಅಷ್ಟೇ. ಏನೋ ಬರ್ಕೋತಿದ್ದೀರಾ? ಮೇಡಮ್, ಸರ್ದು ಡಾಟಾನ ಕಳಿಸ್ಬೇಕಲ್ಲ ಗಿನ್ನಿಸ್ ಅವ್ರಿಗೆ. ಓ, ಗಿನ್ನಿಸ್ನವರು ಅಂದ್ರೆ ಫಾರಿನ್ ಅವರು ರೀ. ನೀವ್ ಬಯೋಡೇಟಾ ಫಾರಿನ್ ಹೋಗ್ತಿದ್ಯಂತೆ ರೀ. ಮೇಡಮ್, ಅವ್ರ ಬಯೋಡಾಟಾಕ್ಕೆ ಅವ್ರನ್ನೇ ಕಳ್ಸಿಕೊಟ್ರಾಯ್ತು ಬಿಡಿ. ಹೌದು ಸರ್, ನಮ್ ಯಜಮಾನ್
ಸಾಹಿತ್ಯ ಬರೆದಿರೋದು ಇಂಟರ್ನ್ಯಾಷನಲ್ ಸ್ಟೋರಿ ಕಾಂಪಿಟೇಷನ್ ಸೆಲೆಕ್ಟ್ ಆಗಿದೆ. ಸರ್ ಎಷ್ಟು ಕಥೆಗಳು ಬರ್ದಿದ್ದೀರಾ ಸರ್? ಎಷ್ಟೇ ತುಂಬಾ ಅಂತ ಬರ್ಕೊಳ್ಳಿ ಸರ್, ಅವ್ರಿಗೆ ಏನ್ ಗೊತ್ತಾಗುತ್ತೆ. ರೀ ರಾಜೀವ ಬರ್ರಿ, ಇವ್ರದ್ದು ಒಂದ್ಸತಿ ನಾವು ಫೋಟೋನೇ ನೋಡಿರೋ ಪೇಪರ್ ಅಲ್ಲಿ, ಅಂತ ದೊಡ್ಡ ವ್ಯಕ್ತಿನ ಇವರು. ಸರ್ ಇಲ್ಲಿದೆ ನೋಡಿ ಸರ್, ಪೇಪರ್ ಅಲ್ಲೇ ಬರ್ತಿದೆ ಅವ್ರದ್ದು. ಪರವಾಗಿಲ್ಲ ಗೋಪಿ, ಹೆಸರು ಹಾಕಿಸ್ಕೊಂಡವ್ರು. ಸರ್ ಅದು ನಾವ್ ಹಾಕ್ಸಿರೋದಲ್ಲ ಸರ್, ಅವರೇ ಹಾಕ್ಸಿರೋದು. ಓ ಬರ್ಕೊಳ ಬೇಡ ಸರ್ದು. ಸರ್ ಸರ್ ನೀವು ಹುಟ್ಟಿದ್ದು? ನಾನು ಹುಟ್ಟಿದ್ದು ಸರ್ ನೀವು ಹುಟ್ಟಿದ್ದು ಎಲ್ಲಿ ಯಾವಾಗ ಅಂತ ನಮಗೆ ಬೇಡ ಸರ್. ಗಿನ್ನಿಸ್ನವರು ಅದೆಲ್ಲ ಕೇಳಲ್ಲ. ಬರ್ರಿ ನೀವು ಏನೇ ಸಾಧನೆಗಳು ಮಾಡಿದಿರೋ ಅದೆಲ್ಲ ಹೇಳಿ ಸರ್. ಅದಷ್ಟೇ ನೋಡಿ ಬಯೋಡೇಟಾ ಕಳಿಸೋದು, ಅದಷ್ಟೇ ಬೇಕಾಗಿರೋದು ನಮಗೆ. ಗಿನ್ನಿಸ್ ಕಳ್ಸೋಕ್ಕೆ ನಮಗೆ ಎಷ್ಟು ವರ್ಷಕ್ಕೆ ಎಷ್ಟು ಸನ್ಮಾನ ಮಾಡ್ತೀರೋ ಅದಷ್ಟೇ ಮುಖ್ಯ ನಮಗೆ. ಸರ್ ನೀವು ಎಷ್ಟು ತಡಿಯೋ ಗೋಪಿ, ನಿನ್ನ ಮಾತು ಅವ್ರಿಗೆ ತಿಳಿತಾ ಇಲ್ಲ. ಸರ್ ನೀವು ಎಷ್ಟು ವರ್ಷದಿಂದ ಬರಿತಾ ಇದ್ದೀರಿ? ಬಹಳ ವರ್ಷದಿಂದಪ್ಪ. ನನ್ ಮದ್ವೆಗ್ ಮೊದ್ಲಿನಿಂದ ಅಂತ ಬರ್ಕೊಳ್ಳಿ ಸರ್. ಓ ಮದುವೆಗೂ ಮೊದಲಿನಿಂದಲೂ ಸಾಹಿತ್ಯ ಕೃಷಿ. ಸರ್ ನೀವು ಸನ್ಮಾನ ಮಾಡಕ್ ಬನ್ನಿ ಸರ್, ಸನ್ಮಾನ ಮಾಡ್ಬಿಡ್ತೀವಿ ಬೇರೆ ಹತ್ರ. ಒಂದ್ ನಿಮಿಷ ಜುಬ್ಬ ಹಾಕೊಂಡ್ ಬಂದ್ಬಿಡ್ತೀನಿ. ಸಾರ್ ನಿಮ್ಗೆ ಸನ್ಮಾನ ಮಾಡ್ತಿರೋದು ನೀವು ಬರ್ದಿರೋ ಕತೆ ಕವನಗಳಿಂದ ಸಾರ್, ನಿಮ್ ಜುಬ್ಬಕ್ಕಲ್ಲ ಸರ್. ಬನ್ನಿ ಸರ್, ನೀವು ಡೋರ್ ಹತ್ರ ಸನ್ಮಾನ ಮಾಡಿ ಬನ್ನಿ ಸರ್. ಬನ್ನಿ ಸರ್. ನಾವು ನಿಂತ್ಕೋಬಹುದಾ? ಅಯ್ಯೋ ಮೇಡಮ್, ನೀವು ದಂಡ ಅವ್ರ ಜೊತೆ ನಿಂತ್ಕೊಳ್ಳಬಹುದು, ಕುತ್ಕೊಳ್ಳಬಹುದು, ಅವ್ರ ಜೊತೆ ಮಾತಾಡಬಹುದು. ಅದೆಲ್ಲ ಅವ್ರು ಗೊತ್ತಾಗಲ್ಲ. ನೀನು ಫೋಟೋ ಹಿಡಿಯ, ಅಷ್ಟೇ ಕಣ, ಫೋಟೋ ತೆಗಿಯೋ. ಎಸ್ ಸರ್, ಎಸ್ ಸರ್. ತೆಗಿ ಮೇಡಮ್ ಸ್ವಲ್ಪ ನಗ್ರಿ ಇಲ್ಲಿ ಎಲ್ಲರೂ ನಗ್ರಿ. ಲೇ ರಾಜೀವ ಈ ಕಡೆ ಬಾರೋ, ಅವ್ರಿಬ್ರು ತೆಗಿಯೋಣ, ಆಮೇಲೆ ನೀನು ತೆಗಿತೀನಿ. ಮೇಡಮ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಸ್ವಲ್ಪ ನಿಮ್ದು ಎತ್ತಿ ಸರ್. ಏನನ್ನ ಸರ್ ಕತ್ತನ ಸರ್, ಅಪಾರ್ಥ ಮಾಡ್ಕೋಬೇಡಿ ಸರ್. ಮೇಡಮ್ ಸ್ವಲ್ಪ ಇಳಿಸಿ ಮೇಡಮ್ ನಿಂದ. ಏನ ಮೇಡಮ್ ಕಣ್ಣನ ಮೇಡಮ್. ನಾವು ಬೀಳ್ತಿದೀವಲ್ಲಪ್ಪ. ಏ ಸರ್ ಅವ್ನು ಬೀಳ್ಸೋದೇ ಅವ್ನ ಕಸುಬು ಸರ್, ಅದೇ ಅವನ ವ್ಯಕ್ತಿ, ಅವನ ವ್ಯಕ್ತಿತ್ವನೇ ಅದೇ ಸರ್. ಹಾ ನಡೆಯೋ ಕೊಡೋ ಸರ್ರಿಗೆ ಇದು ಮಾಡೋ, ಸನ್ಮಾನ ಮಾಡೋ. ಹಾಕೋ ಶಾಲ್ ಹಾಕೋ. ಹಾಂ ಅಭಿನಂದನೆಗಳು ಸರ್, ಅಭಿನಂದನಾ ಭಾಷಣ. ಏ ರಾಜೀವ ಅವ್ರದ್ದು ಅಭಿನಂದನಾ ಭಾಷಣ ಸ್ಟಾರ್ಟ್ ಮಾಡು. ಹಾ ಸರಿ. ಅಭಿನಂದನಾ ಭಾಷಣ. ತಾವು ಚೆಂಡಿನೊಂದಿಗೆ ಹುಟ್ಟಿ ಚೆಂಡಿನೊಂದಿಗೆ ಬೆಳೆದವರು, ತಾವು ಒದೆಯುವುದರಲ್ಲಿ ನಿಸ್ಸೀಮರು, ತಮ್ಮ ಒದೆಸಿಕೊಳ್ಳುವುದು ಬಾಲು ಬಾಲೇ ಅಲ್ಲ. ಈವರೆಗೂ ಅನೇಕ ಸಲ ಗೋಲ್ ಹೊಡೆಯಲು ಪ್ರಯತ್ನಿಸಿದ್ದೀರಿ. ನೀವ್ ಯಾವಾಗ್ರಿ ಓದ್ಯದ್ ಕಲ್ತ್ರಿ? ಮಗನೆ ಅದು ಕಿಕ್ಕಪ್ಪ ಓದ್ಯಪ್ಪ ಗೋಲಿ ಮಟ್ಟ ಅವ್ರದ್ದು ಕಣೋ, ಇವ್ರದ್ದಲ್ಲ ಕಣೋ, ಇವ್ರದ್ದು ಸನ್ಮಾನ ಭಾಷಣ ಬೇರೆ ಐತ್ ಕಣೋ. ಅಯ್ಯೋ ಅಯ್ಯೋ, ಅವ್ರ ಭಾಷಣ ತಂದೆ ಇಲ್ವಲ್ಲೋ ಮೇಡಮ್. ನಮ್ ಬಾಸ್ ಬಂದ್ ಕೇಳಿದ್ರೆ ನೀವ್ ಹೇಳ್ತಿರಲ್ವಾ ಮೇಡಮ್, ಅವ್ರದ್ದು ಕೊಟ್ಟಿಲ್ಲ ಅಂದ್ರೆ ಸನ್ಮಾನ ಮಾಡಿಲ್ಲ, ಭಾಷಣ ಕೊಟ್ಟಾರೆ ಅಂತ ಹೇಳ್ತಿರಲ್ವಾ ಮೇಡಮ್? ಸರಿ ಬಿಡಿ, ಹೇಳ್ತೀನಿ ಸರ್. ಇಲ್ಲೊಂದು ಅಕ್ನಾಲಜ್ಮೆಂಟ್ ಸಹಿ ಮಾಡ್ಬಿಡಿ ಸರ್. ಎಷ್ಟೋ ಜನ ಸನ್ಮಾನ ಮಾಡಿದ್ರು ಸನ್ಮಾನ ಮಾಡೇ ಇಲ್ಲ ಅಂತ ಹೇಳ್ತಾರೆ ಸರ್. ಅಯ್ಯೋ ಹಿಂಗ್ ಹೇಳಿದ್ರೆ ದೇವ್ರಾದ್ರೂ ಮೆಚ್ತಾನ? ಅಯ್ಯೋ ಮೇಡಮ್, ಆ ದೇವ್ರ ಮೆಚ್ತಾನೋ ಬಿಡ್ತಾನೋ ನಮಗ್ ಗೊತ್ತಿಲ್ಲ. ನಮ್ಗೆ ನಮ್ ಬಾಸ್ ಮೆಚ್ಚಿದ್ರೆ ಸಾಕು. ನಮ್ ಕಸುಬು ಅದೇ ಅಲ್ವಾ, ಅದೇ ಅದಕ್ಕೆ ಅಲ್ವಾ ನಮಗೆ ದುಡ್ಡು ಕೊಡೋದು, ಸಂಬಳ ಕೊಡೋದು. ಹೌದೌದು, ಅದು ಸರಿನೇ. ಮೇಡಮ್ ನೀವ್ ಹಿಂಗ್ ಹೇಳ್ತೀರಾ, ಆಗಾಗ ನಮ್ಮ ಬಾಸು ತಿಕ್ಲಾಸಮಿ ಸಿಕ್ಕವ್ರಿಗೆಲ್ಲ ಸನ್ಮಾನ ಮಾಡ್ತಾರೆ. ಆ ಫುಟ್ಬಾಲ್ ಪ್ಲೇಯರ್ ಕಿಕ್ಕಪ್ಪ ಓದಿಯಪ್ಪ ಗೋಲ್ ಮಾಡ್ತಾ ಇದ್ದಾನಲ್ಲ, ಈವರೆಗೂ ಒಂದ್ ಸರ್ತಿನೂ ಗೋಲೇ ಹೊಡೆದಿಲ್ಲ. ಆ ಅಯೋಗ್ಯನಿಗೂ ಸನ್ಮಾನ. ಮೇಡಮ್ ಮುಂದೊಂದ್ ದಿವಸ ನಮ್ ಬಾಸು ಅಲ್ಲಿ ರೋಡಲ್ಲಿ ಕತ್ತೆಕ್ಷನ್ ಮಾಡೋದ್ರು ಮಾಡ್ಲೇಬೇಕು ಮೇಡಮ್, ಅದೇ ಅಲ್ವಾ ನಮ್ ಕಸುಬು. ಮೇಡಮ್ ಇದು ಈಗ ಸನ್ಮಾನ ಮಾಡಿದಲ್ಲ ಮೇಡಮ್, ಇದಕ್ಕೆ ಒಂದು ಸರ್ವಿಸ್ ಚಾರ್ಜ್ 150 ರೂಪಾಯಿ ಆಗೈತೆ ಮೇಡಮ್. ಏನು? ನಾವ್ ಕೊಡ್ಬೇಕಾ ಸರ್ವಿಸ್ ಚಾರ್ಜ್ ನ? ಓ
ಹ್ಞೂ ಮೇಡಮ್, ನೀವೇ ಕೊಡ್ಬೇಕು. ಕೊಡಕ್ಕಾಗಲ್ಲ ಅಂದ್ರೆ ಮುಂಚೆ ಹೇಳ್ಬೇಕು ತಾನೆ. ನಾವು ಮುಂಚೆನೆ ನಿಮ್ ಸನ್ಮಾನ ಮಾಡ್ದಲ್ಲಿ ಹೋಗ್ತಿದ್ವಿ. ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಂಡ್ರೆ ಎಷ್ಟು ಜನ ಅವ್ರೆ. ನಿಮ್ಗೆ ನಮ್ಮ ಬಾಸು ಮೆಚ್ಚಿ ನಿಮ್ಗೆ ಸೆಲೆಕ್ಟ್ ಮಾಡಿ ಬಸ್ ಸನ್ಮಾನ ಮಾಡಿದೀವಿ ಮೇಡಮ್. ನಾವೇ ಕೇಳಿದ್ವಾ ನಿಮ್ನ ಬಂದು ಅವ್ರಿಗೆ ಸನ್ಮಾನ ಮಾಡಿ ಅಂತ? ಮೇಡಮ್ ಅದು ಆಕ್ಚುಲಿ ಏನ್ ಗೊತ್ತಾ ಮೇಡಮ್, ಇವ್ರಿಗೆ ಸನ್ಮಾನ ಫ್ರೀನೇ. ನಾವು ಕಾರಲ್ಲಿ ಬರಕ್ಕೆ ಗಾಡಿಗೆ ಪೆಟ್ರೋಲು ಬೇಕಲ್ಲ, ಅದಕ್ಕೆಲ್ಲ ಸರ್ವಿಸ್ ಚಾರ್ಜ್ ಬೇಕಲ್ವಾ ಮೇಡಮ್? ಏನ್ರಿ ಮಾಡೋದು? ಸರ್ ಈಗ ಕೊಡ್ತೀರಾ ಇಲ್ವಾ ಸರ್ ನೀವು? ಅಯ್ಯೋ ಶಾಲ್ ಬಿಡಿ, ಸನ್ಮಾನ ಮಾಡಕ್ ಬಂದು ಈ ರೀತಿ ನಾ ಮಾಡೋದು? ಸರ್ ನಮ್ಗೆ ಸರ್ವಿಸ್ ಚಾರ್ಜ್ ಕೊಟ್ರೆ ನಾವು ಹೋಗೋದು ಇಲ್ಲಿಂದ. ಸನ್ಮಾನ ಮಾಡಿದೀವಿ, ಫ್ರೀಯಾಗಿ ಮಾಡಿದೀವಿ. ನಮ್ ಗಾಡಿಗೆ ಕಾರ್ಗೆ ಪೆಟ್ರೋಲ್ ಚಾರ್ಜ್ ಬೇಡವಾ ಮೇಡಮ್? ಗೌರವ ಬೇಕೋ ಬೇಡವೋ? ಸನ್ಮಾನ ಮಾಡಿದೀವಿ, ಗಿನ್ನಿಸಿಗೆ ಸೆಲೆಕ್ಟ್ ಆಗೈತೆ. 150 ರೂಪಾಯಿ ಯೋಚನೆ ಮಾಡೋದು ಗೊತ್ತಾಗ್ತೀರಾ ನೀವು? ಏ ವಿಶಾಲು, ಹೋಗಿ 150 ರೂಪಾಯಿ ತಗೊಂಬಾರೆ. ತಗೊಳ್ಳಿ ಸರ್. ಹಾ ಸರ್, ಬರೋದಾ ಸರ್? ಬರ್ತೀವಿ ಸರ್. ಸರ್ ನಿಮ್ಗೆ ಮುಂದೆ ಒಳ್ಳೇದಾಗ್ಲಿ, ಗಿನ್ನಿಸ್ಗೂ ಆಗ್ಲಿ. ಬರ್ತೀವಿ ಸರ್. ಹಿಂಗೆ ಬಂದು ಸನ್ಮಾನ ಮಾಡ್ತಿರ್ತೀವಿ ಸರ್ ನಾವು. ಫಸ್ಟ್ ಹೋಗ್ ಬನ್ನಿ. ಸರಿ ಮೇಡಮ್, ಬರ್ತೀವಿ ನಾವು. ಸರಿ ಮೇಡಮ್, ಬರ್ತೀವಿ ಮೇಡಮ್. ಬರ್ತೀವಿ ಮೇಡಮ್. ಸರ್ ಸರ್ ಯಾರು ಯಾರು? ಮೇಡಮ್, ಮನೆ ಸಾಹಿತಿಗಳು ಈ ರಸ್ತೆಗೆ ಹೆಸರು ಮಾಡಿದವರು. ಅವ್ರೇನೋ ಬರಿತಾ ಇದ್ದಾರೆ, ಅವ್ರಿಗೆ ಬಿಡ್ವಿಲ್ಲ. ಮೇಡಮ್, ನಾವು ತುಂಬಾ ದೂರದಿಂದ ಬಂದಿದ್ದೀವಿ ಮೇಡಮ್. ನಮಸ್ಕಾರ ಸರ್. ಏ ನಮಸ್ಕಾರಪ್ಪ, ಬನ್ನಿ ಒಳ ಬನ್ನಿ, ಕೂತ್ಕೊಳ್ಳಿ. ಯಾರೀ ಇವರು? ಯಾಕ್ರಿ ಬಂದಿದ್ದಾರೆ? ಎಲ್ಲಿಂದ ಬಂದಿದ್ದಾರೆ ಅಂತ ಏನು ನಾವು ಕನ್ನಳ್ಳಿ ಫ್ಯಾಕ್ಟ್ರಿ ಎಂಪ್ಲಾಯೀಸ್. ಮುಂದಿನ ವಾರ ನಮ್ಮ ಫ್ಯಾಕ್ಟ್ರಿಲಿ ಒಂದು ಸಣ್ಣ ಸಮಾರಂಭ ಇದೆ, ಅದಕ್ಕೆ ಸಾರ್ನ ಕರೆಯೋಣ ಅಂತ ಬಂದ್ವಿ. ಏನ್ ಸಮಾರಂಭ? ಸರ್ ನಮ್ಮ ಫ್ಯಾಕ್ಟ್ರಿ ಶುರುವಾಗಿ 1 ವರ್ಷ ಆಯ್ತು. ಅದ್ರ ವರ್ಷಾಬ್ದಿಕ ಇಟ್ಕೊಳ್ಬೇಕು ಅನ್ಕೊಂಡಿದೀವಿ. ಅದು ಆನಿವರ್ಸರಿ ಕಣಪ್ಪ. ವರ್ಷಾಬ್ದಿಕ ಅಂದ್ರೆ ತಿಥಿ ಅಂತ ಅರ್ಥ. ಓ ಸರ್, ಅದಕ್ಕೆ ನೀವು ಚೀಫ್ ಗೆಸ್ಟ್ ಆಗಿ ಕರೆಯೋಣ ಅಂತ ಬಂದ್ವಿ. ನಾನ್ಯಾಕಪ್ಪ? ನನ್ಕಿನ್ನ ದೊಡ್ಡ ದೊಡ್ಡ ಸಾಹಿತಿಗಳು ಇದಾರಲ್ಲ. ಸರ್, ಈಗಿನ ಕಾಲದಲ್ಲಿ ನಿಮ್ಮಂತ ಸರಳ ಜೀವಿಗಳು ಸಿಗೋದು ಬಹಳ ಕಷ್ಟ ಸರ್. ಎಲ್ಲ 4 ಚಕ್ರದ ಕಾರೇ ಬೇಕು ಅಂತಾರೆ. ನಮಗೆ ಬಸ್ಸಲ್ಲಿ ಬರೋರು ಬೇಕಲ್ವಾ ಸರ್? ಆದ್ರೂ ಅಷ್ಟಕ್ಕೊಂದು ಗರ್ವ ಇರ್ಬಾರ್ದಲ್ವಾ ಸರ್? ಯಾಕೆ? ನಾನಂದ್ರೆ ನಡ್ಕೊಂತ ಬರ್ತೀನಂತ. ಸುಮ್ಮನೆ ಇರಿ ಸರ್, ನೀವು ಬಹಳ ತಮಾಷೆ ಮಾಡ್ತೀರಾ. ನೀವಂತೂ ಸಾಹಿತಿಗಳಲ್ಲೂ ತಮಾಷೆ ಇರುತ್ತೆ. ನೀವಂತೂ ಕೈಲಾಸಂಗೆ ಮುಂಚೆನೆ ಉಟ್ಬೇಕಿತ್ತು ಸರ್. ಆಗ ನನಗೆ ಬಿಡುವಿರ್ಲಿಲ್ಲ. ಈಗಲೂ ಲೇಟ್ ಆಗಿಲ್ಲ ಬಿಡಿ ಸರ್. ಹೌದು, ನನಗಿನ್ನ ಲೇಟ್ ಆಗಿಲ್ಲ. ಬಹಳ ಒಳ್ಳೆ ಜೋಕು ಸರ್. ಸರ್ ಅಂದಾಗೆ ಬರ್ಬೇಕು ಸರ್ ನಮ್ಮ ಫ್ಯಾಕ್ಟ್ರಿಗೆ. ಬರ್ತೀನಿ ಬಿಡುವಿಲ್ಲ. ಮೇಡಮ್, ನೀವು ಬರ್ಬೇಕು ಮೇಡಮ್. ನನ್ಗೆ ಯಾಕೆ ಸನ್ಮಾನ? ಮೇಡಮ್, ಸನ್ಮಾನ ನಿಮ್ಗಲ್ಲ, ನಿಮ್ಗೆ ಯಜಮಾನ್ರಿಗೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡಿಸ್ಕೊಡ್ತಾರೆ ನೋಡಕ್ ಬೇಡ್ವೆ? ಆದ್ರೂ ನೋಡಕ್ಕೆ ನೀವು ಸಿನಿಮಾ ಹೀರೋ ಇತರ ಇದ್ದೀರಾ. ಸಂತೋಷ ಹೋಗ್ತಾರೆ. ದಯವಿಟ್ಟು ಬರ್ಬೇಕು ಮೇಡಮ್. ಒಪ್ಕೊಳ್ಳಿ, ಇವ್ರು ನೋಡಕ್ಕೆ ಒಳ್ಳೆ ಕಾಣ್ತಾರೆ. ಅಲ್ಲಿ ಬೇರೆ ಕಾರ್ಯಕ್ರಮ ಚೆನ್ನಾಗಿರುತ್ತೆ, ನಿನಗೆ ಏನಾದ್ರೂ ಕೊಡ್ತಾರೆ. ಸರಿ, ನೀವಿಷ್ಟೆಲ್ಲ ಹೇಳ್ತಿದ್ರಲ್ವಾ, ಬರ್ತೀನಿ. ಯಾವತ್ತು? ಸಂಡೇನಾ? ಅಲ್ಲ ಮೇಡಮ್, ಭಾನುವಾರ. ನೋಡಿ, ನಮ್ಮ ಹುಡುಗರಿಗೆ ಕನ್ನಡದ ಮೇಲೆ ಎಷ್ಟು ಗೌರವ ಇದೆ. ಹೌದು. ಕೇಳೋ, ಏನಾಗಲ್ಲ ಕೇಳೋ, ತಪ್ಪು ತಿಳ್ಕೊಂಡು ಈ ಒಳ್ಳೆ ಜನ ಕೇಳೋ. ಸರ್, ನಮ್ದು ಕುಗ್ರಾಮ. ಅಲ್ಲೊಂದು ಚಿಕ್ಕ ಫ್ಯಾಕ್ಟ್ರಿ ಇದೆ. ಅಲ್ಲಿ ಬೀಡಿ ಸಿಕ್ಕಿದ್ರೆ ಬೆಂಕಿ ಪಟ್ಟ ಸಿಗಲ್ಲ, ಬೆಂಕಿ ಪಟ್ಟ ಸಿಕ್ಕಿದ್ರೆ ಬೀಡಿ ಸಿಗಲ್ಲ ಸರ್. ಅದಕ್ಕೆ ನಾವು ಕಾರ್ಯಕ್ರಮಕ್ಕೆ ಬೇಕಾಗಿರೋದೆಲ್ಲ ಐಟಮ್ಗಳು ಇವತ್ತೇ ತಗೊಂಡು ಹೋಗ್ತೀವಿ. ತಾವು ಬರೋವಾಗ ಮಾತ್ರ ಒಂದು ಹಾರ ತರಬೇಕಿತ್ತು ಸರ್. ಹಾರ ನಾವ್ ತರ್ಬೇಕಾ? ಹ್ಞೂ ಸರ್. ಸರ್, ಹಾರನ ಇವತ್ತೇ ತಗೊಂಡೋಗಿ ಇಟ್ಕೊಂಡ್ರೆ ಒಣಗೋಗಲ್ವಾ? ಅದು ಅಲ್ಲದೆ ಹಾರ ನಿಮಗೆ ಹಾಕೋದು ಬೇರೆ ಸರ್. ಒಣಗೋಗಿರೋ ಹಾರನ ಕತ್ತೆ ಕೂಡ ಮೂಸಲ್ಲ. ನೀವು ಹಾಕಿ ಅಂತ ಕತ್ ಕೊಟ್ರು ನಮ್ ಕೈಯೇ ಬರಲ್ಲ ಸರ್. ಸರ್, ಯಾವಾಗೂ ಸಿಟಿಯಿಂದ ಬರ್ತೀರಾ, ಬರೋವಾಗ ಒಂದು ಹಾರ ತಗೊಂಡ್ರೆ ಹಾರ ಬಾರ ಹೋಗಲ್ಲ ಸರ್. ಒಂದು ಹಾರ ತಂದ್ಬಿಡಿ ಸರ್. ಸರಿ, ತರ್ತೀನಪ್ಪ. ಸರ್, ಇದು ಹಾರಗೆ ದುಡ್ಡು. ಇರ್ಲಿ ಬಿಡಪ್ಪ. ನಮ್ಮನ್ನೊಂದು 10 ಹೇಳೋ. ನಾನು ಹೇಳಿದ್ದೀನಿ, ನೆಕ್ಸ್ಟ್ ನೀನು ಹೇಳೋ, ನಾನು ಹೇಳಲ್ಲ. ಸರ್,
ಫಂಕ್ಷನಿಗೆ ಬ್ಯಾನರು ಬಂಟಿಂಗ್ಸು ಟೇಬಲ್ ಕ್ಲಾತ್ ಅಂತ ದುಡ್ಡೆಲ್ಲ ಖಾಲಿ ಆಗೋಯ್ತು. ರೀ ನೀವ್ ಸಾಲ ಮಾತ್ರ ಕೊಡ್ಬೇಡ್ರಿ. ಇಲ್ಲ ಸರ್, ಒಂದೇ ಒಂದು ಸಹಾಯ ಸರ್. ಏನಪ್ಪ? ಸರ್ ಬರ್ತಾ ನಿಮಗೆ ಹಾಕೋ ಶಾಲ್ನ ನೀವೇ ತಂದ್ಬಿಡಿ ಸರ್. ಸರ್ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ, ನೀವು ಒಂದು ಶಾಲು ಹಾರ ತರ್ಬೇಕು ಸರ್. ನಾವು ಶಾಲ್ ತರೋದು, ನಾವೊಂದು ಕಲರ್ ತರೋದು, ಅದು ನಿಮ್ಗೆ ಇಷ್ಟ ಆಗದೆ ಇರೋದು ಅದೆಲ್ಲ ಬೇಡ ಸರ್. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತಂದ್ಬಿಡಿ ತಂದ್ಬಿಡಿ ಸರ್. ಸ್ಲೇಟ್ ಕಲರ್ ಹೇಳ್ಬಿಡಣ. ಸ್ಲೇಟ್ ಬೇಡ, ಪಾಚಿ ಕಲರ್ ಇರಲಿ. ನಿಮ್ಮ ಪಾಚಿ ಬುದ್ಧಿ ಎಲ್ಲಿ ಬಿಡ್ತೀರಾ ನೀವು? ಗುಲಾಬಿ ಬಣ್ಣದೊಂದು ಹೇಳ್ಬಿಡಿ ಸರ್. ಅದಕ್ಕೆ ಮೇಡಮ್ ಹೇಳಿದ್ದು, ನೀವು ನೋಡಕ್ ಗುಲಾಬಿ ತರನೇ ಇದ್ದೀರಾ. ಸರ್ ಮೇಡಮ್ ಇಬ್ರು ಬರ್ಬೇಕು, ನೀವು ಯಾರು ಬೇಕಾದ್ರೂ ಕರ್ಕೊಂಡು ಬನ್ನಿ, ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ, ಆದ್ರೆ ಖಂಡಿತ ಬರ್ಬೇಕು ಮೇಡಮ್. ಎಷ್ಟು ಜನ ಆದ್ರೂ ಪರವಾಗಿಲ್ಲ ಸರ್, ಕರ್ಕೊಂಡು ಬನ್ನಿ. ಸರಿ ಸರ್, ಸರಿ ಬರ್ತೀವಿ ಸರ್. ನೀವು ಬರ್ಬೇಕು ಮೇಡಮ್. ಬರ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್. ಏನಪ್ಪ ವಿಶ್ವ, ಏನ್ ಸಮಾಚಾರ? ಯಾರೋ ಕಾರಲ್ಲಿ ಬಂದು ಹೋದಂಗಾಯ್ತು. ಹೌದು ಶಾಸ್ತ್ರಿಗಳೇ, ಇವ್ ಸಾಹಿತ್ಯ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ಯಲ್ಲ, ಅದಕ್ಕೆ ಸನ್ಮಾನ ಮಾಡಕ್ಕೆ ಅಂತ ಕರೆದಿದ್ದಾರೆ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನೋ ಸನ್ಮಾನ ಮಾಡ್ತಿದ್ದಾರೆ ಚಿಕ್ಕದಾಗಿ. ಶಾಸ್ತ್ರಿಗಳೇ, ನಾನೇ ನಿಮಗೆ ಬಾಕಿ ಇದ್ದೀನೇನೋ, ಆದ್ರೂ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು ಶಾಸ್ತ್ರಿಗಳೇ. ಸಹಾಯ ತಾನೇ ಮಾಡೋಣ, ಅದೇನ್ ಹೇಳು. ಒಂದು 200 ರೂಪಾಯಿ 300 ರೂಪಾಯಿ ಬೇಕಾಗಿತ್ತು ಶಾಸ್ತ್ರಿಗಳೇ. 200 ಅಲ್ದೆ 300 ಕೊಡೋಣ ಅಮ್ಮ. ಅದು ಏನಕ್ಕೆ? ಶಾಸ್ತ್ರಿಗಳೇ, ಅದು ಶಾಲ್ದು ಸೆಲೆಕ್ಷನ್ ನಮ್ಗೆ ಬಿಟ್ಬಿಟ್ಟಿದ್ದಾರೆ ಶಾಸ್ತ್ರಿಗಳೇ. ನಮ್ಮ ಮನೇಲಿ ಯಾವುದು ಶಾಲ್ ಇಲ್ಲ. ಶಾಲು ನನ್ಗೆ ಮಠದಲ್ಲಿ ಸನ್ಮಾನ ಮಾಡಿದ್ರು, ಅದೇ ಶಾಲ್ ಕೊಡ್ತೀನಿ ಬಿಡಮ್ಮ, ಅದೇ ತಗೋ ಹೋಗುವಂತೆ. ಉಪಕಾರ ಶಾಸ್ತ್ರಿಗಳೇ, ಉಪಕಾರ. ನೀವು ಭಾನುವಾರ ಬರ್ಬೇಕು ಶಾಸ್ತ್ರಿಗಳೇ. ಭಾನುವಾರನ? ನನಗೆ ಶುಕ್ರವಾರ ಸತ್ಯನಾರಾಯಣ ಪೂಜೆ ಇದೆ, ಶನಿವಾರ ವೈಕುಂಠ ಪೂಜೆ ಇದೆ. ಭಾನುವಾರ ತಾನೇ, ಬರ್ತೀನಿ ಬಿಡಮ್ಮ. ಸರಿ ಶಾಸ್ತ್ರಿಗಳೇ. ಈ ಹಾರನ್ ಯಾರ್ಗಂತ ಹೇಳೋದು? ಅಯ್ಯೋ ಚಿಂತೆ ಬಿಡೆ ಸರ್, ಈಕಿ ಸಂಜೆ ಆದ್ರೆ ಸರೋಜ ಬರ್ತಾನಲ್ಲ, ಆಗಿಂತ ತಗೊಂಡ್ರೆ ಆಯ್ತು. ಹೂವು ಬೇಕಮ್ಮ, ಹೂವ, ಮಲ್ಲಿಗೆ ಹೂವ, ಸಂಪಿಗೆ ಹೂವ, ಜಾಜಿ ಹೂವ, ಸೇವಂತಿಗೆ ಹೂವ, ಎಲ್ಲ ಬಗೆಯ ಪುಷ್ಪಗಳು. ಹೂವು ಬೇಕಮ್ಮ, ಹೂವ. ಹೂವ ತಂದು ಮಾರುವಳು ಹೂವಾಡಗಿತ್ತಿ, ಬಗೆಯ ಪುಷ್ಪಗಳ ತಂದು ಮಾರುವಳು. ಹೂವ ತಂದು ಮಾರುವಳು ಹೂವಾಡಗಿತ್ತಿ, ಬಗೆಯ ಪುಷ್ಪಗಳ ತಂದು ಮಾರುವಳು. ಪುಷ್ಪಗಳ ಪರಿಮಳ ತುಂಬಿ ಬರುವುದು, ಪುಷ್ಪಗಳ ಪರಿಮಳ ತುಂಬಿ ಬರುವುದು. ಮುಡಿದವರ ಮುಖ ನೋಡಿ ನಗು ನಗುತ್ತಾಯಿರುವುದು, ಮುಡಿದವರ ಮುಖ ನೋಡಿ ನಗು ನಗುತ್ತಾಯಿರುವುದು. ಪುಷ್ಪ ತಂದು ಮಾರುವಳು ಪುಷ್ಪಾಡಗಿತ್ತಿ, ಹೂವ ತಂದು ಮಾರುವಳು ಹೂವಾಡಗಿತ್ತಿ. ಹೂವು ಬೇಕಮ್ಮ, ಹೂವ, ಬಗೆಯ ಹೂವ, ನಿಮಗೆ ಬೇಕಾದಂಥ ಹೂವನ್ನೆಲ್ಲ ತಂದು ಕೊಡ್ತೇನೆ. ಇದ್ದೀರಾ ಅಕ್ಕ? ಓ ಸರೋಜ, ಬಂದ್ಬಿಟ್ಯಾ? ಏನ್ ಹಾಡಾಡ್ಕೊಂಡು ವೆರೈಟಿ ಹೂವೆಲ್ಲ ತಂದ್ಬಿಟ್ಟಿದ್ಯಾ? ಏನ್ ವಿಶೇಷ? ಹಬ್ಬ ಬಂತಲ್ಲ ಅಕ್ಕ. ಏನಂತ ಹೇಳೋದು ಇವಳಿಗೆ? ನನಗೆ ಸನ್ಮಾನ ಅಂದ್ರೆ ನಗ್ತಲಷ್ಟೇ. ನೀವು ಸುಮ್ನಿರ್ರಿ, ನಾನು ಹೇಳ್ತೀನಿ. ಒಂದ್ ಒಳ್ಳೆ ಮಲ್ಲಿಗೆ ಹಾರ ತೋರಿಸು ಸರೋಜ. ಒಂಟಿ ಹಾರನ ಯಾರಿಗೆ ಹಾಕೋದಿತ್ತು? ನಿನಗೆ ಯಾಕೆ? ಇಂಥವ್ರಿಗೆ ಅಂತ ಹೇಳಿದ್ರೆ ನಾವಂತ ಕಟ್ತೀವಿ. ಗಂಡಸ್ರಿಗೊಂಥರ, ಹೆಂಗಸ್ರಿಗೊಂಥರ. ಯಾಕೆ ಹಾರದಲ್ಲೂ ಗಂಡಸ್ರಿಗೊಂಥರ ಹೆಂಗಸ್ರಿಗೊಂಥರ ಅಂತ ಇರುತ್ತಾ? ಹ್ಞೂ ಸ್ವಾಮಿ, ಗಂಡಸ್ರಿಗೆ ಹಾಕೋ ಹಾರನ ಹೆಂಗಸ್ರಿಗೆ ಹಾಕಿದ್ರೆ ಚೆನ್ನಾಗಿರುತ್ತಾ? ಹಾರದಲ್ಲೂ ಲಿಂಗಭೇದನ ಆಯ್ತು, ಗಂಡಸ್ರಿಗೆ ಅಂತಾನೆ ತಿಳ್ಕೊ. ಏನೋ ಇಟ್ಕೊಳೋದ? ಯಾರನ್ನ ಇಟ್ಕೊಳೋದು? ಇಂಥವ್ರಿಗೆ ಅಂತ ಹೇಳಿ ನಿಮ್ಗೆ ಅನುಮಾನ ಇದೆ ಅಂತ ಆಯ್ತು. ಸರೋಜ, ಹಾರ ಕಟ್ಕೊಡೋದಷ್ಟೇ ನಿನ್ ಕೆಲ್ಸ, ಎಕ್ಸ್ಟ್ರಾ ಮಾತಾಡ್ಬೇಡ ನೀನು. ಒಂದ್ಸಲಿ ಮುಖ ನೋಡ್ಸಿದ್ರೆ ಚೆನ್ನಾಗಿತ್ತು. ಕೆಂಪಗಿರೋರ್ಗಾದ್ರೆ ನೀಲಿ ಚೆಂಡ ಹಾಕ್ತಿವಿ, ಬೆಳ್ಳಗಿರೋರಿಗಾದ್ರೆ ಕೆಂಪು ಚೆಂಡ ಹಾಕಿ ಮುಖ ತೋರ್ಸಿ ಅಕ್ಕ. ಅಯ್ಯೋ ಸಿಗಲ್ಲ ಬಿಡು ನೋಡಕ್ಕೆ. ಅಯ್ಯೋ ದೇವ್ರೆ, ಮುಖ ನೋಡಕ್ ಸಿಗಲ್ವಾ? ಛೇ 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 ಛೇ, ಹೋಗ್ಬಿಟ್ರಾ ಫೋಟೋಗೆ ಅನ್ನಿ. ಏ ಫೋಟೋಗಲ್ಲ ಸರೋಜ, ಒಬ್ರು ಬದುಕಿರೋರಿಗೆ ಸನ್ಮಾನ ಮಾಡೋ ಹಾರ ಬೇಕಿತ್ತು. ಓ ತಿಳಿತು ಬಿಡಿ, ಯಾರಿಗೋ ಗುಟ್ಟಕ್ ಸನ್ಮಾನ ಮಾಡ್ತಾ ಇದ್ದೀರಾ? ಅರೆ ಇವ್ಳಿಂಗ್ ಗೊತ್ತಾಯ್ತು? ಅಯ್ಯೋ ನಮ್ ಕಸ್ಬೆ ಅದು. ತಗೊಳ್ಳಿ, ಈ ಪುಸ್ತಕದಲ್ಲಿ ಫೋಟೋಗಳಿದಾವೆ.
ಯಾರು? ಆರಾಧ್ಯ ಫೋಟೋ ಇದಾವ್ ನೋಡ್ರಿ. 115? ಹಾ 115 ಮೊದಲನೇದು ನೋಡಿ, ಚೆನ್ನಾಗಿದೆ. ಟಾಪ್ ಬಾಟಮ್ ಡ್ರಾಪ್ಸ್ ಎಲ್ಲ ಇದೆ. ಯಾರು ಅಂತ ಹೇಳಿ ಅಕ್ಕ. ಅಯ್ಯೋ ಒಬ್ರು ದೊಡ್ಡ ಮನುಷ್ಯರು ಸರೋಜಾ, ತುಂಬಾ ದೊಡ್ಡ ಮನುಷ್ಯರು. ಏಯ್ ನೀವ್ ಸುಮ್ನಿರ್ರಿ. ನೀವು ಸರೋಜಾ ಹಾರ ತೋರ್ಸ್ ಸರೋಜಾ. ಒಳ್ಳೆ ಮೊದಲನೇ 115 ರೂಪಾಯಿ ನೋಡ್ರಿ. ಬಾಟಮ್ ಡ್ರಾಪ್ಸ್, ಸೈಡ್ ಕುಚ್ಚು ಎಲ್ಲ ಇದೆ. ನಮ್ಮ ಬಜೆಟಿಗೆ ಸಾಕಾಗಲ್ಲ. ಯಾರೋ ದೊಡ್ಡ ಮನುಷ್ಯರಿಗೆ ಅಂದ್ರಿ? ಅಯ್ಯೋ ದೊಡ್ಡ ಮನುಷ್ಯ ಅಂದೆ, ಅಷ್ಟೇನ್ ದೊಡ್ಡ ಮನುಷ್ಯ ಅಲ್ಲ ಬಿಡಿ. ಹೌದಾ? ಎರಡನೇ ಪುಟ್ಟದಲ್ಲಿ ಐತೆ ನೋಡಿ, 75 ರೂಪಾಯಿ ಯಾರ. ಅದಕ್ಕಿಂತ ಕಡಿಮೆ ನಾನು ಕೊಟ್ಟೇ ಇಲ್ಲ. ಅಲ್ಲ ಸರೋಜಾ, ಆಲ್ಬಮ್ ಸ್ಮೆಲ್ಲೇ ಬರ್ತೀನಂತೀನಿ. ಅದು ಫೋಟೋ ಸ್ವಾಮಿಯಾರೇ. ನೋಡ ನಿನ್ ನಗ್ಸಕ್ಕೆ ಹಿಂಗ್ ಹೇಳಿದ್ ನಾನು. ಎದ್ದು ಬನ್ರಿ ನೀವು. ನಾನು ಇಲ್ಲಿ ಇರ್ಬೇಕಾದ್ರೆ ನೀವ್ ಯಾರನ್ನ ಬೇರೆ ನಗ್ಸೋ ಅವಶ್ಯಕತೆ ಇದೆಯಾ? ಸರೋಜಾ ಒಂದ್ ಚೀಪದ್ ಹಾರ ತೋರ್ಸು ಸರೋಜಾ. ಯಾರಿಗೆ ಅಂತ ಹೇಳಿ ಅಕ್ಕ? ಫಿಲಂ ಸ್ಟಾರ್ಗೋ ಮಂತ್ರಿಗಳಿಗೋ? ಇಲ್ಲ, ಒಬ್ರು ಕತೆ ಬರೆಯೋರಿಗೆ. ಅಯ್ಯೋ ಕತೆ ಬರೆಯೋರ್ಗೆ ಇಷ್ಟೆಲ್ಲನಾ? ತಗೊಳ್ಳಿ 8 ರೂಪಾಯಿ ಯಾರ ಇದೆ ಸಾಕು ಕತೆ ಬರೆಯೋರಿಗೆ. ತಗೊಳ್ಳಿ. ಈ ಕಾಕಡಾರ್ದೊಳಗ ನನ್ ತಲೆನೇ ನಿಂಬಲ್ಲ ಸರೋಜಾ. ಅಯ್ಯೋ ನುಗ್ದಿರ ಏನು? ನಿಮ್ಮೆಂತ ದೊಡ್ಡ ತಲೆನ ಅವ್ರದ್ದು? ಇಲ್ಲ ಇಲ್ಲ ಬಿಡು, ನಂದು ಅವ್ರದ್ದು ಸೇಮ್ ತಲೆ. ಅವಳಿ ಜೋಳೆ ಅಂತೀನಿ ನಾನು. ಆಯ್ತು ಹಂಗಂದ್ರೆ ಅದೇ ತಗೊಳ್ಳಿ. ಕತೆ ಬರೆಯೋರ್ಗೆ ಇನ್ನೆಂತದ್ ಹಾಕಕ್ಕಾಗುತ್ತೆ? ಅಯ್ಯೋ ಸರಿ ಕೊಡು ಸರೋಜಾ, ತಗೋ ಇದನ್ನ ಮಡಿಕೊ ನೀನು. ಭಾನುವಾರ ಬೆಳಿಗ್ಗೆ ಬರ್ತಾ ನೀನು ಒಂದೊಳ್ಳೆ ಕಾಕಡಾರ ಕಟ್ಕೊ ಬಂದ್ಬಿಡ. ಸರಿ, ಏನು ಬೇಡ. ಆಯ್ತು, ಇವತ್ತು ನೀನು ಹೋಗಿ ಬಂದ್ಬಿಡು ಫಸ್ಟ್. ಬರ್ತೀನಿ. ಹೂವಾ ಹೂವಾ ನೋಡ್ತಾನೆ ಹೆಂಗ್ ಮಾತಾಡ್ತಾಳೆ ಆಕಿ. ಸಾಹಿತ್ಯ ಅಂದ್ರೆ ಬೆಲೆನೇ ಇಲ್ಲ. ನಿಮ್ ಯೋಗ್ಯತೆ ಅವ್ರಿಗೂ ಗೊತ್ತಾಗಿರುತ್ತೆ. ಕೂತ್ಕೊಳ್ಳಿ. ಏನಾಯ್ತಾ? ಹೋಗಿದ್ರಲ್ಲ ನಮ್ಮ ಪಾರ್ಟಿ ಅವರೆಲ್ಲ ಬೂತ್ಗೆ? ಎಸ್ ಸರ್, ಮೀಟಿಂಗು ನಡೀತೈತೆ. ಎಲ್ಲ ಸರಿಯಾಗಿರ್ಬೇಕಲ್ಲಿ ಹುಡುಗರು. ಎಸ್ ಸರ್, ಎಲ್ಲ ಹುಡುಗರು ಜವಾಬ್ದಾರಿ. ಕೌಂಟಿಂಗ್ ಏನಾಯ್ತಾ? ಸರ್ ಕೌಂಟಿಂಗು ನಡೀತೈತೆ. ಆ ಪಾರ್ಟಿಯವರು ನಮ್ಮ ಪಾರ್ಟಿ ಸಮಕ್ ಬಂದ್ಬಿಟ್ಟಾರೆ. ಬರೀ 200 ಅಂಕ ಮಾತ್ರ ಡಿಫ್ರೆನ್ಸ್ ಐತೆ ಸರ್. 200 ಅಂಕಗಳಿಂದ ನಮ್ಮ ಚಪ್ರಪ್ಪ ಅವ್ರು ಹಿಂದೆ ಅಷ್ಟೇ ಸರ್. ನಮ್ ಪೆಕ್ರಪ್ಪನವರು ಹಿಂದೆ ಬೀಳ್ಬಾರ್ದು. ಸರ್. ಅವರೇ ಚುನಾವಣೆಯನ್ನು ಗೆಲ್ಬೇಕು. ಎಸ್ ಸರ್, ಗೆಲ್ತಾರೆ ಸರ್. ಸರ್ ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ ಸರ್? ಈಗ ಜಸ್ಟ್ ಫೋನ್ ಬಂದಿತ್ತು. ಡಿಫ್ರೆನ್ಸ್ ಏನೈತಲ್ಲ 200ರಿಂದ 59 ಇಳಿದ್ಬಿಟ್ಟೆ ಸರ್. ಆಮೇಲೆ ಇನ್ನೊಂದು ಕಳವಳಕಾರಿ ಏನ್ ಗೊತ್ತಾ ಸರ್? ಎಲ್ಲಿ ನಮ್ಮ ಪೆಕ್ರಪ್ಪನವ್ರು ಸೋಲ್ತಾರೋ ಅಂತ ಒಂದು ಭಯ ಐತೆ. ಸೋಲ್ಬಾರ್ದು. ನಮ್ ಪೇಕರಪ್ಪನವ್ರು ಈ ಚುನಾವಣೆಯನ್ನು ಸೋಲ್ಬಾರ್ದು. ಇಲ್ಲ ಸರ್. ಮಂಡಲ್ ಪಂಚಾಯತ್ ಅಧ್ಯಕ್ಷ ಅವರೇ ಆಗಬೇಕು. ಇಲ್ಲ ಸರ್, ನಾನು ಹೇಳಿದ್ದೀನಿ ನಮ್ಮ ಫ್ಯಾಕ್ಟ್ರಿ ವರ್ಕ್ ಮಾಡೋರೆಲ್ಲ ಅಲ್ಲೇ ಓಟ್ ಹಾಕೋರೆ, ಪೆಕ್ರಪ್ಪನವ್ರಿಗೆ ಓಟ್ ಹಾಕೋರು ಸರ್. ಮತ್ ಅದ್ ಹೆಂಗ್ಲಾ ಎದುರು ಪಾರ್ಟಿ ವೀರಭದ್ರ ಮುಂದೆ ಹೋದ? ಸರ್ ಬೇಗ ಮುಗಿಸಿ ಸರ್. ಸನ್ಮಾನ ಸರ್. ಬೇಗ ಸನ್ಮಾನ ಕರ್ಸಿ ಅವ್ರನ್ನ. ಯಾರು ಸನ್ಮಾನ ಮಾಡಿಸ್ಕೋದಾರ ಕರ್ಸಿ, ಕೂರ್ಸಿ ಬೇಗ. ಕೂತ್ಕೊಳ್ಳಿ ಸರ್. ಕುಂದ್ರಿ ಮೇಡಮ್. ಅವರೇನಿಲ್ಲ ಸನ್ಮಾನ. ಹ್ಞೂ ಸರ್. ಹಾ, ಮಹಾಜನಗಳೇ, ನನ್ನ ಎಲ್ಲ ಅಕ್ಕ ತಂಗಿಯಂದಿರೇ ಹಾಗೂ ಎಲ್ಲ ಪ್ರಜೆಯರೇ, ಇವತ್ತು ಈ ನಮ್ಮ ಹಳ್ಳಿಯ ಚರಿತ್ರೆನ, ಈ ನಮ್ಮ ಹಳ್ಳಿಯ ಇತಿಹಾಸನ ಸುವರ್ಣ ಅಕ್ಷರಗಳಲ್ಲಿ, ರಕ್ತಾಕ್ಷರಗಳಲ್ಲಿ ಬರೆದಿಡಬೇಕಾದಂತ ದಿನ. ಇವತ್ತು ನಮ್ಮೊಂದಿಗೆ ಸನ್ಮಾನ್ಯರು, ಶ್ರೀಯುತರು ಹಾಗೂ ಗೌರವಾನ್ವಿತರಾದ ಏನಪ್ಪ ಅವ್ರ ಹೆಸರು? ಸರ್ ವಿಶ್ವನಾಥ ಮೂರ್ತಿಗಳು. ಸರ್ ವಿಶ್ವನಾಥ ಮೂರ್ತಿಗಳು. ಅಶ್ವನಾಥ ಮೂರ್ತಿಗಳು. ಸರ್ ವಿಶ್ವನಾಥ ಮೂರ್ತಿಗಳು ಸರ್. ಅವರೇ ಬಂದಿದ್ದಾರೆ. ಅವರ ಜೊತೆ ಯಾರೀ ಅಮ್ಮ? ಸರ್ ಪತ್ನಿ ಸರ್. ಪತ್ನಿ ಅಂತೆ, ಪತ್ನಿ. ಅವರ ಜೊತೆ ಅವರ ಪತ್ನಿ ಸಹ ಬಂದಿದ್ದಾರೆ. ಅವರ ಪತ್ನಿ ಶ್ರೀಮತಿ ಅವರು ವಿಶ್ವನಾಥ ಮೂರ್ತಿ ಅವರ ಸ್ವಂತ ಹೆಂಡತಿ ಅಂತ ಹೇಳೋದಕ್ಕೆ ಸಂತೋಷವಾಗುತ್ತಿದೆ. ಹಾಗೆಯೇ ಅವರು ಕೇವಲ ಸ್ವಂತ ಹೆಂಡತಿ ಮಾತ್ರ ಅಲ್ಲ ಕಣ್ರಿ, ಖಾಸ ಹೆಂಡತಿ, ಒಳ್ಳೆ ಹೆಂಡತಿ, ಅಷ್ಟೇಕೆ ಧರ್ಮಪತ್ನಿ ಅಂತಾನೂ ಹೇಳಿ. ಸರ್ ಅವ್ರ ಬಗ್ಗೆ ಹೇಳಿ ಸರ್. ವಿಶ್ವನಾಥ್ ಅವರನ್ನ ನಾನಿವತ್ತು ಎಗುರ್ಸ್ ಓದಿದ್ದೀನಿ. ಕೇಳ್ಕೊಂಬೋಗ ಸರಿಯಾಗಿ.
ಹಾ, ವಿಶ್ವನಾಥ್ ಅವ್ರನ್ನ ನಾನು ಸನ್ಮಾನ ಮಾಡ್ತಿದೀವಿ. ಸರ್ ನೀವು ಟೋಪಿ ಹಾಕೋಬೇಕು ಸರ್, ನೀವು ಟೋಪಿ ಹಾಕಿ ಹಾಕಿ. ಒಳ್ಳೆ ಕೆಲಸ ಮಾಡಪ್ಪ. ವಿಶ್ವನಾಥ್ ಅವ್ರನ್ನ ನಾವಿವತ್ತು ಸನ್ಮಾನ ಮಾಡ್ತಾ ಇದೀವಿ. ಹೌದೌದೌದೌದು. ಇನ್ನು ಎಂತ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕರ್ಸ್ಬೋದಿತ್ತು, ಆದ್ರೆ ನಮ್ಮ MD ಸಾಹೇಬ್ರು ಕೇವಲ 3,000 ಮಾತ್ರ ಮಂಜೂರ್ ಮಾಡಿದ್ರು. ಸರ್ 2,000 ಈರಯ್ಯ 2,000, ಕೇವಲ 2,000 ಮಾತ್ರ ಮಂಜೂರ್ ಮಾಡಿದ್ರು. ಆ ದುಡ್ಡಿನಲ್ಲಿ ಇಂಥ ಸಣ್ಣ ಜನಗಳು, ಸಣ್ಣ ಸಣ್ಣ ಸಾಹಿತಿಗಳು ಮಾತ್ರ ಕರ್ಸ್ಬೋದಿತ್ತು. ಸರ್ ಅವ್ರ ಸರ್ ಅಭಿನಂದನೆ. ನಮ್ಮ MD ಅವರು ಬಂದಿದ್ದಾರೆ. ಇವಾಗ ಈ ಕಾರ್ಯಕ್ರಮಕ್ಕೆ ಕೇವಲ 3,000 ಮಂಜೂರ್ ಮಾಡಿದೀರಾ ಸರ್ ನೀವು. ಆ ಮುಂದಿನ ಕಾರ್ಯಕ್ರಮದಲ್ಲಿ ಒಂದು 5,000 ರೂಪಾಯಿ ಮಂಜೂರ್ ಮಾಡಿಬಿಟ್ರೆ ಒಂದು ದೊಡ್ಡ ಸಾಹಿತಿಗಳನ್ನ ಕರ್ ಸನ್ಮಾನ ಮಾಡಿಸ್ಬಿಡೋಣ. ಹೌದೌದೌದೌದೌದು. ಅಭಿನಂದನೆ ಮಾಡಿ ಸರ್. ಮರ್ತಿದೆ, ನಮ್ಮ ವಿಶ್ವನಾಥ್ ಅವರು ಇವತ್ತು ಬಂದಿದ್ದಾರೆ. ಹಾಗೆಯೇ ನಮ್ಮ ವಿಶ್ವನಾಥ್ ಅವರು ಇವತ್ತು ಬಂದಿದ್ದಾರೆ. ಅವರು ಒಂದು ದೊಡ್ಡ ಸಾಹಿತಿಗಳಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅವರು ತುಂಬಾ ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳಂತಾನು ಹೇಳ್ತಾ ಇದ್ದಾರೆ. ಓ ಮಹಾಜನಗಳೇ, ನಮ್ಮ ಪಾರ್ಟಿಗೆ ದೇವರ ಆಶೀರ್ವಾದ ಸಿಕ್ಕಿದೆ. ಓ ಚಪ್ಪಾಳೆ. ನಮ್ಮ ಪೆಕ್ಕರಪ್ಪನವರು ನಮ್ಮ ಪೆಕ್ಕರಪ್ಪನವರು ಕೇವಲ 1 ಮತದ ಅಂತರದಿಂದ ಭಾರಿ ಜಯ ಗಳಿಸಿದ್ದಾರೆ. ಅವರು ಈಗ ಇದೇ ವೇದಿಕೆಗೆ ಬರ್ತಾ ಇದ್ದಾರಂತೆ. ನನ್ನ ಈ ಭಾಷಣೆಯನ್ನು ಅವರ ಬಂದ ಮೇಲೆ ಮುಂದುವರಿಸುತ್ತೇನೆ ನಾನು. ಪೆಕ್ಕರಪ್ಪನವ್ರಿಗೆ ಸನ್ಮಾನ ಮಾಡಿಸ್ಬೇಡ ಅಂತ ಹೇಳಿ, ಸನ್ಮಾನ ಮಾಡಿಸ್ಬೇಡ ಅಂತ ಹೇಳಿ. ಅವ್ರಿಗೆ ಸನ್ಮಾನ ಮಾಡಿ ಸರ್. ಏನು ನಾವ್ ತಂದಿರ ಸನ್ಮಾನನ, ನಾವ್ ತಂದಿರ ಶಾಲ್ ಅಲ್ಲ ಮಾಡಿ. ಮತ್ತೆ ಇವ್ರಿಗೇನ್ ಮಾಡೋದು? ಇವ್ರಿಗೆ ಇನ್ನೊಂದ್ ಸತಿ ದೊಡ್ಡದಾಗೆ ಒಂದು ಹಬ್ಬ ಮಾಡ್ಬಿಟ್ಟು ದೊಡ್ಡ ಶಾಲ್ ಹಾಕ್ತೀವಿ ಮೇಡಮ್. ಇದು ಬೇಡ ಮೇಡಮ್. ಅವರು ಬಡವರ ಪಾಲಿನ ಬಂಧು ಬೆಗ್ರಮ್ನವ್ರಿಗೆ, ಬಡವರ ಪಾಲಿನ ಅಣ್ಣ ಬೆಗ್ರಮ್ನವ್ರಿಗೆ, ಚಪ್ಪಾಳೆ ಬರ್ಲಿ ನಮ್ಮ ಪೆಕ್ಕರಪ್ಪನವ್ರಿಗೆ. ದೇವರು ಬೆಗ್ರಮ್ನವ್ರಿಗೆ. ಜೈ 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 ಜೈ. ಮಹಾಜನಗಳೇ, ಇವತ್ತು ನಮ್ಮ ಹಳ್ಳಿಯ ಚರಿತ್ರೆಯಲ್ಲಿ ಒಂದು ದೊಡ್ಡ ದಿನ. ಸುವರ್ಣಾಕ್ಷರಗಳಲ್ಲಿ ಬರೆದು ಬಿಡಬೇಕಾದಂತ ದಿನ. ಯಾರ್ಲಾವ ಹೊಸಿರವನ ಆಚೆಗೆ. ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತ ದಿನ. ನಮ್ಮ ಪೆಕ್ಕರಪ್ಪನವರು ಅಮೋಘವಾದ ಜಯವನ್ನು ಗಳಿಸಿದ್ದಾರೆ. ಸುಮ್ಕೂರ್ಲಾ, ಸುಮ್ನಿರೋ. ನಮ್ಮ ಪೆಕ್ಕರಪ್ಪನವರು ಒಂದು ಅಮೋಘವಾದ ಜಯವನ್ನು ಗಳಿಸಿದ್ದಾರೆ. ಮಂಡಲ್ ಪಂಚಾಯತಿ ಅಧ್ಯಕ್ಷ ಅವರೇ ಆಗಿದ್ದಾರೆ. ಅಷ್ಟೇ. ಬನ್ನಿ ನಾವು ಹೋಗೋಣ, ಅವಮಾನ ಆಯ್ತು ನಮ್ಗಿಲ್ಲಿ. ಸರ್, ನೀವು ನಮ್ಮನ್ನ ಇಲ್ಲಿ ಸನ್ಮಾನ ಮಾಡಕ್ಕೆ ಅಂತ ಕರೆದು ನಮ್ಗೆ ತುಂಬಾ ಅವಮಾನ ಮಾಡಿದ್ರಿ. ನಮಗ್ ಮಾಡೋ ಸನ್ಮಾನ ಯಾರಿಗೋ ಮಾಡಿದ್ರಿ. ಸಾಹಿತ್ಯಗಳಿಗೆ ಅಂದ್ರೆ ನಿಮ್ಗೊಂದು ಬೆಲೆ ಇಲ್ದಂಗಾಗಿದೆ. ನೀವು ಕರೆದಿದ್ದು ಒಂದು ಮಾತಿಗೆ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಒಂದು ಮರ್ಯಾದೆ ಕೊಡ್ಲಿಲ್ಲ. ಕೊನೆ ಪಕ್ಷ ನಮ್ಮ ಬಸ್ಗೆ, ನಮ್ಮ ಊರಿಗೆ ಯಾವ ಬಸ್ ಹೋಗಿದೆ ಅಂತ ಹೇಳಿದ್ರೆ ಆ ಬಸ್ ಹತ್ಕೊಂಡು ಹೋಗ್ತೀವಿ. ಒಬ್ಬರಮ್ಮ ನಮ್ಮ ಕಡೆಯವ್ರನ್ನ ಕಳಿಸ್ಕೊಡ್ತೀವಿ, ಅವ್ರು ನಿಮಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ನಮಸ್ಕಾರ. ಪಯಣ ಯಾವುದು ದಾರಿ, ಏಕಾಂಗಿ ಸಂಚಾರಿ. ಸೋಲು ಗೆಲುವು ಒಲವು ನಲಿವು ಜೀವನದ ಯಾಲೇ ನಡೆದಿದೆ.
ಧನ್ಯವಾದಗಳು.